ಪೂಜ್ಯರಲ್ಲಿ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇಂದು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಮನುಷ್ಯ ಇಲ್ಲಿ ಅರಿಯುವುದು ಏನನ್ನು, ಮನುಷ್ಯ ಏನನ್ನು ಇಲ್ಲಿ ಅರಿಬೇಕು ಅಂದ್ರೆ, ಈ ವಿಶ್ವದಲ್ಲಿ ಇಲ್ಲಿ ಯಾರು ಇಂಡಿಪೆಂಡೆಂಟ್, ಎವ್ರಿಥಿಂಗ್ ಈಸ್ ಇಂಟರ್ ಡಿಪೆಂಡೆಂಟ್. ನಾ ಹೇಳ್ತೀವಿಲ್ಲ, ನಾನು ನನ್ನ ಕಾಲ ಮೇಲೆ ನಾನು ನಿಂತೀನಿ, ನಾ ಯಾರ ಹಂಗನ್ಯಾಗೂ ಇಲ್ಲ ಅಂತ ಮನುಷ್ಯ ಅಂತಿರ್ತಾನೆ. ಹಂಗೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಒಂದು ವಸ್ತು ಇರಬೇಕಾದ್ರೆ ಅದು ಇನ್ನೊಂದು ವಸ್ತುವಿನ ಮೇಲೆ ಅವಲಂಬಿತ ಆಗೈತಿ. ನಾನು ನನ್ನ ಕಾಲ ಮೇಲೆ ನಿಂತೀನಿ ಅಂದ್ರೆ ನಡೆಯಂಗಿಲ್ಲ. ಈಗ ವಯಸ್ಸಾತು, ವಯಸ್ಸಾದ ಮೇಲೆ ಬರೀ ಕಾಲಿಲ್ಲ, ಕಾಲಿಗೊಂದು ಕೋಲು ಬೇಕಾಗುತ್ತೆ. ಮತ್ತೆ ಅಂದ್ರೆ ಕೋಲಿನ ಆಸರೆ ಬೇಕು ಮನುಷ್ಯ. ಅಂದ್ರೆ ಇಡೀ ವಿಶ್ವ ಈ ನಿಯತ್, ಒಂದು ನಿಮಿಷ ಬಂದ್ ಮಾಡೋದು, 2 ನಿಮಿಷ. ಈ ವಿಶ್ವದ ನಿಯತಿ ಇಲ್ಲೇನಿದೆ ಅಂದ್ರೆ ಪರಸ್ಪರ ಸೌಹಾರ್ದತೆ ಇದೆ. ಇಲ್ಲೊಂದು ಸಹಕಾರ ಇದೆ. ಶರಣರು ಇದನ್ನು ಬಹಳ ಅರ್ಥವತ್ತಾಗಿ ಚಿತ್ರಿಸಿದ್ದಾರೆ. ಇದನ್ನು ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಎಲ್ಲಿಯದೋ ಮಾಮರ, ಯಾವನೋ ಒಬ್ಬ ಮನುಷ್ಯ ಒಂದಿಷ್ಟು ತಿಂದು, ಅದು ಸೊಪ್ಪಿ ಹಣ್ಣಿನ ರಸ ತಿಂದು ಒಗದು ಗೊಟ್ಟದೊಳಗೆ ಒಂದಿಷ್ಟು ಗಿಡ ಬೆಳೆದು ಗಿಡದೊಳಗಿನ ಚಿಗುರು ಬರ್ತೈತಿ. ಎಲ್ಲೋ ಒಂದು ಕಡೆ ತನ್ನ ರೆಕ್ಕೆಗಳನ್ನು ಬೀಸ್ತು ಬಂದ ಕೋಗಿಲೆಯ ಕಂಠಕ್ಕೆ, ಕೋಗಿಲೆಗೂ ಮಾವಿನ ಗಿಡಕ್ಕೂ ಏನೂ ಸಂಬಂಧ ಇಲ್ಲ. ಏನು ಕನ್ಯಾ ಕೊಟ್ಟಾರ ತಗೊಂಡಾರ ಅಂತಿಲ್ಲ, ಏನು ರೊಕ್ಕ ಕೊಟ್ಟಾರಪ್ಪ ಇಂಟ್ರೆಸ್ಟ್ನಾಗ ಅನ್ನುವಂಗಿಲ್ಲ, ಏನೂ ಸಂಬಂಧ ಇಲ್ಲ ಅದಕ್ಕೆ. ಆದರೆ ಎಲ್ಲೋ ಹುಟ್ಟಿದ ಕೋಗಿಲೆಗೆ ಮಾವಿನ ಮರ ತನ್ನ ಚಿಗುರನ್ನು ಕೊಟ್ಟು ಕಂಠದಾನ ಮಾಡ್ತದೆ. ಅದಕ್ಕಿದು ಎಂಥ ಸಂಬಂಧ ಇಟ್ಟಾನ ನಿಸರ್ಗದೊಳಗೆ ದೇವರು. ಈಗೊಂದು ಮೊಗ್ಗೆ ಇದೆ, ಮೊಗ್ಗೆ. ನೀನು ನನ್ನ ಅಂಗಳದೊಳಗೆ ನಾನಾ ನೀರು ಹಾಕಿ ಬಳ್ಳಿ ಹಚ್ಚಿ ಬೆಳೆಸಿನಿದು ಅಂತ ತಿಳ್ಕೊಂಡು ಒಂದು ಹೂವಿನ ಮಗ್ಗಿನ ನೀವು ಅರಳ್ಸಕ್ಕೆ ಹೋಗ್ರಿ, ಪಕ್ಕಳೆಗಳು ಉದುರಿ ಬೀಳ್ತವೆ ಹೊರತು ಮಗ್ಗಿ ಹೂವಾಗುವುದಿಲ್ಲ. ಮೊಗ್ಗೆ ಅರಳಬೇಕಾದ್ರೆ ನಾನಾ ನೀರು ಹಾಕೀನಿ, ನನ್ನ ಅಂಗಳದೊಳಗೆ ಬೆಳೆದೈತಿ, ಇದು ನನ್ನ ಸ್ವಂತದ್ದಿದು, ಜಗದಾಗ ಬೆಳೆದೈತಿ ಮೊಗ್ಗೆ ಅಂತ ತಿಳ್ಕೊಂಡು ನಾವು ಮೊಗ್ಗೆಯನ್ನು ಅರಳಿಸ್ಲಿಕ್ಕೆ ಹೋದ್ರೆ ಪಕ್ಕಳೆಗಳು ಉದುರಿ ಬೀಳ್ತವೆ ಹೊರತು ಮೊಗ್ಗೆ ಹೂವಾಗಿ ಅರಳೋದಿಲ್ಲ. ನೀವು ಸುಮ್ಮನೆ ಒಂದು ತಾಸು ಬಿಡ್ರಿ, ಪೂರ್ವದಲ್ಲಿ ಸೂರ್ಯ ಬಂದ ಅಂದ್ರೆ ಸೂರ್ಯನ ಒಂದು ಕಿರಣ, ಆ ರವಿಯ ರಶ್ಮಿಯ ಒಂದು ಸಣ್ಣ ಮುತ್ತು. ಸೂರ್ಯ ಮೊಗ್ಗೆಯನ್ನೇನು ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳುವುದು ಬಿಟ್ಟಿಲ್ಲ. ಇದು ನಿಸರ್ಗದೊಳಗಿನ ಪ್ರೀತಿಯ ಸಂಬಂಧ, ಇದು ಸೌಹಾರ್ದತೆ. ಇದು ಸೂರ್ಯಯನ್ನು ಮೊಗ್ಗಿಗೆ ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳದೇ ಬಿಟ್ಟಿಲ್ಲ. ಎಷ್ಟು ಸಂಬಂಧ! ಇಲ್ಲೊಂದು ಸಹಕಾರ ಇದೆ ಇಲ್ಲಿ ನಿಸರ್ಗದಲ್ಲಿ. ಈಗ ಮನುಷ್ಯನ ದೇಹವನ್ನೇ ತಗೊಳ್ರಿ, ಎಷ್ಟು ದೇವರು ಇದರೊಳಗೊಂದು ಸಂಬಂಧ ಇಟ್ಟಾನ. ಈಗ ನಮ್ಮದು ಈ ದೇಹ ಐತಲ್ಲ, ಇದೊಂದು ಮನೆ ಇದ್ದಂಗೆ. ನಮ್ಮ ಮನ್ಯಾಗ ಹೆಂಗದವ, ಇರೋರ ಇಬ್ಬರು ಗಂಡ ಹೆಂಡತಿ ಇರ್ತಾರ, ಅವ 2 ಮಕ್ಕಳು, ಅದೊಂದು ಮುದುಕಿ. ಅವರೊಂದು 3 ಮಂದಿ ಇರ್ತಾರೆ, 36 ಇರ್ತಾರೆ, ಒಬ್ರಿಗೊಬ್ರು ಹೊಂದಿಕೆ ಇರೋದಿಲ್ಲ. ಅಂದ್ರೆ ಕೂಡಿರೋದು ಕಷ್ಟ ಐತಿ. ಯಾರೋ ಒಬ್ರು ಹೇಳ್ತಿದ್ರು, ಬೆಂಗಳೂರವ್ರು ಹೇಳ್ತಿದ್ರು, ಇಲ್ಲ ನಮ್ಮದು
ನಾವು ಬೆಂಗಳೂರಾಗ ಇರ್ತೀವಿ ರೀ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಯಾರ್ಯಾರು ಇರ್ತೀರಿ? ನಾವು ನಮ್ಮ ಯಜಮಾನ್ರು ಇಬ್ಬರ ರೀ. ಅಂದ್ರೆ ಇಬ್ಬರ ಇದ್ದಿದ್ದ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ಮನ್ಯಾಗ 4-5 ಮಂದಿ ನಾವಿದ್ರೂ ಸಹಿತ ಹೊಂದಾಣಿಕೆ ಇಲ್ಲ ನಮಗೆ. ಸಣ್ಣ ಸೊಸಿ ಏನಂತಾಳ, ನಮ್ಮ ಅತ್ತಿ ದೊಡ್ಡ ಸೊಸಿಗೆ ಭಾಳ ಜೀವ ಅದ ಅಂತ. ಮತ್ತು ಮಗ ಏನಂತಾನ, ನಮ್ಮ ಅಪ್ಪ ಅವ ಸಣ್ಣ ಮಗನ ಮೇಲೆ ಜೀವ ಅದಾರ, ನಮ್ಮ ಮೇಲೆ ಜೀವ ಇಲ್ಲ. ಇಲ್ಲ ಹೆಣ್ಮಕ್ಳ ಮೇಲೆ ಜೀವ ಅದಾರ, ಅವ್ರ ಸಲುವಾಗಿ ಆಸ್ತಿ ತೆಗೆದಿಟ್ಕೊಂಡು ಕುಂತಾರೆ ಇವ್ರು. ಅಂದ್ರೆ ಇರೋರು 5-6 ಮಂದಿ ಇದೀವಿ, ಆದ್ರೆ ಒಬ್ರಿಗೊಬ್ಬರು ಹೊಂದಕ್ಕಿಲ್ಲ. ಸುಮ್ಮನೆ ನಮ್ಮ ದೇಹ ನೋಡ್ರಿ, ಇದ್ರೊಳಗೆ ಎಷ್ಟು ಸಹಕಾರದ ತತ್ವ ಇಟ್ಟಾನ ದೇವ್ರಂದ್ರೆ, ಇರುವ ಒಂದು ದೇಹ ಬೆಳಿಗ್ಗೆ ಒಂದೊಂದು ಕಟ್ಟಿ ರೊಟ್ಟಿ ತಿಂದಿನಿ, ಏನು ಭಾಳ ಇಲ್ಲ. ಒಂದು ಕಟ್ಟಿ ರೊಟ್ಟಿ ತಿಂದ ಕಟ್ಟಿ ರೊಟ್ಟಿಯ ತಿಂದು ರಕ್ತ ಅದರ ಸತ್ವ ದೇಹದಲ್ಲಿ ಎಷ್ಟು ಜೀವ ಕಣಗಳದವ, ಜೀವಕೋಶಗಳದವ ಅಂದ್ರೆ ಕೋಟಿ ಕೋಟಿ ಜೀವಕೋಶಗಳದ. ತಿಂದು ಒಂದು ಕಟ್ಟಿ ರೊಟ್ಟಿಯ ಸತ್ವ ರಸ ದೇಹ ಇರುವ ಕೋಟಿ ಕೋಟಿ ಜೀವಕೋಶಗಳಿಗೆ ಮುಟ್ಸೈತಿ. ದೇಹದಲ್ಲಿ ಒಂದು ಸಣ್ಣ ಜೀವಕೋಶವು ಸಹಿತ ಈ ತಿಂದ ರೊಟ್ಟಿಯ ಸಾರ ಸತ್ವ ನನಗೆ ಮುಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿಲ್ಲ, ಸ್ಟ್ರೈಕ್ ಮಾಡಿಲ್ಲ. ಅಂದ್ರೆ ಒಂದೇ ರೊಟ್ಟಿ ತಿಂದ್ರೂ ಅದರ ಇಡೀ ಸತ್ವವನ್ನ ಕೋಟಿ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸಿದ ಈ ದೇಹ ಐತಲ್ಲ, ವಾಟ್ ಎ ಬ್ಯೂಟಿಫುಲ್ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್. ದೇವರೇ ನಿರ್ಮಾಣ ಮಾಡಿದ ಒಂದು ಸಹಕಾರದ ತತ್ವ, ಸೌಹಾರ್ದ ದೇಹ ನಮ್ಮದು. ಇದು ದೇವರು ನಿರ್ಮಿಸಿದ್ದು. ಅಂದ್ರೆ ಇಡೀ ನಿಸರ್ಗ ಇಲ್ಲಿ ಏನಾದರೂ ನಿಂತಿದ್ರೆ ಸಹಕಾರ ತತ್ವದ ಮೇಲೆ ನಿಂತೈತೆಲ್ಲ. ನಮ್ಮ ದೇಹ ತಗೊಳ್ರಿ, ಸಹಕಾರ ತತ್ವ ಐತಿ. ಈಗ ನೀವು ನೋಡ್ರಿ, ನಾವು ಬೆಳಿಗ್ಗೆ ಹೇಳ್ತೀವಿ, ಬೆಳಿಗ್ಗೆ ಎದ್ದಾಗ ಫಸ್ಟ್ ನೋಡ್ಕೊಳ್ಳೋದೇನು, ನಾವು ತೆಲಿಗಿಲಿ ಬಾಚ್ಕೊಂತೀವಿ, ನಮ್ಮ ತೆಲಿ ಚಲೋ ಐತಿ ಇಲ್ಲೋ, ಕೂದಲು ಚಂದ ಐತೆ ಅದಾವ ಇಲ್ಲೋ, ಮತ್ತು ಕಲರ್ ಗಿಲರ್ ಹಚ್ಕೊಂಡು ಮಸ್ತ್ ಹೊರಗೆ ಹೋಗ್ತೀವಿ. ಅದು ಹೃದಯಕ್ಕೆ ಹೇಳುತ್ತಂತ. ಹೃದಯಕ್ಕೆ ಉಳಿದ ಅಂಗಗಳು ಹೇಳೋದು ಅಂತಲ್ಲ. ಮಂದಿ ಎದ್ದು ಕೂಡಲೇ ನೀ ನೋಡಿದ್ರೆ 24 ತಾಸು ಕೆಲಸ ಮಾಡ್ತಿ, ಎದ್ದು ಕೂಡಲೇ ಬರೇ ಮಂದಿ ತಮ್ಮ ತಲೆ ನೋಡ್ಕೊಂಡ್ರು, ಮುಖ ನೋಡ್ಕೊಂಡ್ರು, ನಿನ್ನೊಬ್ಬರ ನೋಡಿದ್ರನಪ್ಪ ಹೃದಯ ಹೆಂಗೈತೆ ಅಂತ ಖ್ಯಾಲ್ ಯಾರು ಮಾಡ್ಯಾರೇನು? ನೀ ಯಾಕೆ ದುಡ್ಯಾಕೆ ಹೋಗ್ತಿ ಅಂತ. ಅವಾಗ ಹೃದಯ ಹೇಳ್ತಂಥದ್ದು, ಇಲ್ಲ ನೋಡೋರು ನೋಡ್ಕೊಳ್ಳಿ, ದುಡಿಯವ್ರು ದುಡಿತಿರ್ಬೇಕು, ನಾ ದುಡಿಯೋದ್ರಿಂದ ಅವ್ರು ಜೀವಂತ ಅದಾರ, ನಾನಾ ನಿಂತ್ರೆ ಯಾರೂ ಜೀವಂತ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹೃದಯಕ್ಕೆ ಯಾರೂ ನೋಡಿಲ್ಲ, ಆದ್ರೆ ದುಡಿಯುವುದು ಬಿಟ್ಟಿಲ್ಲ. ನಾನು ಮಲ್ಕೊಂಡಾಗ, ನಾನು ರೆಸ್ಟ್ ತಗೊಂಡಾಗೂ ಸಹಿತ ನನ್ನ ಹೃದಯ ದುಡ್ಯಾಕತ್ತೈತೆ ಇಲ್ಲ. ಅದು ಬಡಿದೇ ಇದ್ರೆ ನಾವು ನಿಂದಿರ್ತಿದ್ವೇನು? ಅಂದ್ರೆ ನಮ್ಮ ದೇಹ ನಿಂತಿದ್ದು ಸಹಕಾರ ತತ್ವದ ಮೇಲೆ, ನಿಸರ್ಗ ನಿಂತಿದ್ದು ಸಹಕಾರ ತತ್ವದ ಮೇಲೆ. ಒಂದು ಗಿಡ ಐತಿ, ಅದು ರಸ ಕಳಿಸೈತೆ ಅಂತ ಮೇಲೆ ಹೂವು ಹಣ್ಣು ಬಂದಾವ. ಎಲ್ಲಿ ಆಹಾರ ತಯಾರು ಮಾಡಿ ಬೇರೆ ಕಳಿಸೈತೆ ಅಂತ ಬೇರೆ ಶಕ್ತಿ ಬಂದೈತಿ. ಅಂದ್ರೆ ಇಡೀ ನಿಸರ್ಗ ದೇಹ ಇದು ಸಹಕಾರ ತತ್ವದ ಮೇಲನ ನಿಂತೈತಿ. ನಾನೂ ಬದುಕಬೇಕು, ನನ್ನ ಜೊತೆಗಿದ್ದವರು ಬದುಕಬೇಕು, ಇದು ಸಹಕಾರ. ನಾನೂ ಸುಖವಾಗಿರ್ಬೇಕು, ನನ್ನ ಜೊತೆಗೂ ಸುಖವಾಗಿರ್ಬೇಕು ಜನ ಇದ್ದವರು. ನಾನೂ ಬೆಳಿಬೇಕು, ನನ್ನ ಜೊತೆಗಿದ್ದವರು ಬೆಳಿಬೇಕು. ನಾನು ಬೆಳೆಯುವುದು ಆರ್ಥಿಕತೆ, ನನ್ನವರನ್ನು ತಗೊಂಡು ಬೆಳೆಯುವುದು ಸಾರ್ಥಕತೆ. ಇವೆರಡೂ ಇರಬೇಕು ಮನುಷ್ಯ. ಬರೇ ಆರ್ಥಿಕವಾಗಿ ಬೆಳೆದರವ ವ್ಯಕ್ತಿ ಆಗೋದಿಲ್ಲ. ಆರ್ಥಿಕತೆ ಮತ್ತು ಸಾರ್ಥಕತೆ ಇವೆರಡೂ ಕೂಡೇ ಹೋಗಬೇಕು. ಇದು ಸಹಕಾರದ ನಿಜವಾದ ತತ್ವ. ಅಂಥ ಒಂದು ಸಹಕಾರದ ತತ್ವದಡಿಯಲ್ಲಿ ಇದೊಂದು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಬ್ಯಾಂಕು ಒಂದಿಷ್ಟು 8-10 ಜನ ಯುವಕರು ಹುಡುಗರು ಕೂಡಿ ಒಂದು ಬ್ಯಾಂಕ್ ಕಟ್ಟಿ ಮತ್ತು ಜಾಗ ಖರೀದಿ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬ್ರ್ಯಾಂಚ್ ಮಾಡಿ ಹೊಸ ಉತ್ಸಾಹ ಯುವಕರಲ್ಲಿ ಹಿಂಗೆ. ಮತ್ತು ಅದ್ರ ಜೊತೆಗೆ ಅವರೆಲ್ಲ ಸಮಾಜದ ಕೆಲಸನೂ ಮಾಡ್ತಾರೆ ಹುಡುಗರು ಊರಾಗ. ಇಂಥ ಒಂದು ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ಹಿಂಗಿರ್ಬೇಕು. ಯುವಕರು ಹುಡುಗರು ಅಂದ್ರೆ ಹಿಂಗೆ ಕೆಲಸ ಮಾಡ್ತಿರ್ಬೇಕು. ಬರೇ ಯುವಕರು ಅಂದ್ರೆ ಅದೇನೋ ಒಂದು ಹರಕ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾಕಡೆ ಕೂದಲ ಕಟ್ ಮಾಡ್ಕೊಂಡು ಅವು ಪಟಪಟಿ ಸೈಲೆನ್ಸರ್ ಬಿಚ್ಚಿ ಊರಾಗ ಹುಡ್ಕೊಂಡು ಹೋಗೋರು ಯುವಕರು ಆಗೋದಿಲ್ಲ. ಯುವಕರು ಅಂತ ಯಾರಿಗೆ ಅನ್ಬೇಕು ಅಂದ್ರೆ, ಯಾರ ಯೌವನ ತನ್ನ ತಂದೆ ತಾಯಿ ಸಮಾಜದ ಸೇವೆಯ ಜೊತೆಗೆ ತಾನೂ ಬೆಳಿತಾನಲ್ಲ, ಅವ ನಿಜವಾದ ಯುವಕ ಅನ್ನಿಸ್ಕೊಳ್ತಾನೆ. ಹಾಗೆ ಇಲ್ಲಿಯ ಹುಡುಗರು ಯುವಕರು
ಅವರು ತಾವೂ ಬೆಳವಣಿಗೆ ಆಗ್ತಾ ಇದ್ದಾರೆ ಮತ್ತು ಊರಿನ ಪ್ರತಿಯೊಂದು ಸಾಮಾಜಿಕ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡಾರ. ಹಾಗೆ ಬೆಳಿಬೇಕು ಮಕ್ಕಳು ಒಳ್ಳೆಯ ದಿಶೆಯಲ್ಲಿ, ಇದು ಆರೋಗ್ಯಯುತವಾದ ದಾರಿಯಲ್ಲಿ ಅವರು ಬೆಳೀಲಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು